ಹಾಯ್ ಎಲ್ರಿಗೂ ಶರ್ವಿ ವ್ಲಾಗಿನ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನಿವತ್ತು ಈ ತರಕಾರಿಯಲ್ಲಿ ಮಜ್ಜಿಗೆ ಹುಳಿ ಅಂದರೆ ಹುಳಿ ಮೇಲಾರವನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಎಷ್ಟು ಎಳತ್ತಿದೆ ಗೊತ್ತುಂಟಾ. ನೀರು ಸೌತೆ ಅಂದರೆ ಮುಳ್ಳು ಸೌತೆ ಅಂತೆಲ್ಲ ಹೇಳ್ತೇವಲ್ಲ, ಈ ತಿಂಡಿ ಮಾಡಲಿಕ್ಕೆ ಕಚಂಬರ್ ಮಾಡಲಿಕ್ಕೆಲ್ಲ ಉಪಯೋಗಿಸ್ತೇವೆ. ಇದು ಇದರಲ್ಲಿ ಸಾಂಬಾರೆಲ್ಲ ಮಾಡೋದು ಕಡಿಮೆ. ಇದರ ಪರಿಮಳ ಸಾಂಬಾರಿಗೆಲ್ಲ ಕೆಲವರಿಗೆ ಇಷ್ಟ ಆಗೋದಿಲ್ಲ. ಆದರೆ ಇದರಲ್ಲಿ ನೀವು ಈ ರೀತಿ ಮಜ್ಜಿಗೆ ಹುಳಿಯನ್ನು ಒಂದು ಸತಿ ಮಾಡಿ ನೋಡಿ, ತುಂಬ ಇಷ್ಟಪಡ್ತೀರಾ. ಇದು ತುಂಬ ಎಳತ್ತಾಗಿರಬೇಕು ಮಾತ್ರ. ಅದರೊಟ್ಟಿಗೆ ನಾನು ಕ್ಯಾಪ್ಸಿಕಮ್ಮನ್ನು ಇಲ್ಲಿ ತಗೊಂಡಿದ್ದೇನೆ, ಒಂದೆರಡು ಕ್ಯಾಪ್ಸಿಕಮ್ಮನ್ನು ಕೂಡ ತಗೊಂಡಿದ್ದೇನೆ. ಈಗ ಕಟ್ ಮಾಡಿ ಆದದನ್ನು ನಾವು ಬೇಯಲಿಕ್ಕೆ ಇಡುವಾಗ ಸ್ವಲ್ಪ ಜಾಸ್ತಿ ನೀರನ್ನು ಹಾಕ್ಕೊಳ್ಬೇಕಂದ್ರೆ ಈ ಮಜ್ಜಿಗೆ ಹುಳಿ ಏನಂದರೆ ದಪ್ಪ ಮಾಡಬಾರ್ದು, ಮಂದ ಮಾಡಬಾರ್ದು, ಅಷ್ಟು ರುಚಿ ಅನಿಸೋದಿಲ್ಲ. ಸ್ವಲ್ಪ ತೆಳ್ಳಗೆ ಮಾಡಬೇಕು ಇದನ್ನು. ಈಗ ನೋಡಿ, ನಾನು ನೀರಿಗೆ ಈ ತರಕಾರಿ ಕಟ್ ಮಾಡಿದ್ದನ್ನು ಹಾಕ್ತಾ ಇದ್ದೇನೆ. ತುಂಬ ಚೆನ್ನಾಗಾಗ್ತದೆ. ಎಳತ್ತಾಗಿರೋದ್ರಿಂದ ಮತ್ತು ಜಾಸ್ತಿ ಬೇಯಿಸಬಾರ್ದು, ಮುಕ್ಕಾಲು ಅಂಶ ಬೇಯಿಸ್ಕೊಳ್ಬೇಕು, ಆವಾಗ ಒಂದು ತಿನ್ನಲಿಕ್ಕೆ ಟೇಸ್ಟ್ ಆಗ್ತದೆ. ಇದು ಬೇಯ್ತಾ ಇರಲಿ, ಒಂದು 10 ನಿಮಿಷ ಹಾಗೇ ಬೇಯಲಿಕ್ಕೆ ಇಟ್ಟಿದ್ದೇನೆ. ಅಷ್ಟರಲ್ಲಿ ನಾನಿಲ್ಲಿ ಒಂದು ಇಡೀ ಕಾಯಿಯನ್ನು ಈ ರೀತಿ ತುರಿದಿಟ್ಕೊಂಡಿದ್ದೇನೆ. ಆದಷ್ಟು ಹಸಿಕಾಯಿ ಆದರೆ ಟೇಸ್ಟ್ ಚೆನ್ನಾಗಿರ್ತದೆ. ಈ ಕಾಯಿ ತುರಿಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ನೈಸಾಗಿ ರುಬ್ಕೊಳ್ಬೇಕು. ಇದಕ್ಕೆ ನಾನಿಲ್ಲಿ ಖಾರಕ್ಕೆ 2 ಹಸಿಮೆಣಸನ್ನು ಸೇರಿಸ್ತಾ ಇದ್ದೇನೆ. ನಿಮಗೆ ಖಾರ ಇಷ್ಟಪಡೋರಾದರೆ ನೀವು ಖಾರವನ್ನು ಜಾಸ್ತಿ ಮಾಡ್ಕೊಳ್ಳಿ, ಹಸಿಮೆಣಸನ್ನು ಜಾಸ್ತಿ ತಗೊಳ್ಬೋದು. ಹಾಗೆ ಒಂದು ಚಿಟಿಕೆ ಅರಶಿನ ಹಾಕ್ಕೊಂಡು ಇದನ್ನು ನೈಸಾಗಿ ರುಬ್ಕೊಳ್ಬೇಕು. ಈಗ ಇದು ನೋಡಿ ಒಂದು ಸ್ವಲ್ಪ ಬೆಂದಿದೆ. ಈಗ ಇದಕ್ಕೆ ನಾನು 1 ಚಮಚದಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಮೊದಲಿಗೆ ಉಪ್ಪು ಹಾಕಿದರೆ ಕೆಲವೊಮ್ಮೆ ಬೇಯುವುದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾನೊಂದು ಅರ್ಧಾಂಶ ಬೆಂದ ನಂತರ ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಉಪ್ಪು ಹಾಕಿದ ನಂತರ ಇದನ್ನು ಇನ್ನೊಂದು 5 ನಿಮಿಷ ಹಾಗೇ ಬಿಡುವ, ತುಂಬ ಬೇಯಿಸಬಾರ್ದು. ನೋಡಿ, ಈಗಲೇ ಇದು ಇಷ್ಟು ಬೆಂದಿದೆ. ಸಿಪ್ಪೆ ಎಲ್ಲ ತೆಗಿಬೇಕು ಅಂತ ಏನಿಲ್ಲ, ಎಳತ್ತಾಗಿದೆ ಅಲ್ಲ ತರಕಾರಿ, ಹಾಗಾಗಿ ಸಿಪ್ಪೆ ತೆಗಿತಾ ಇಲ್ಲ. ಈಗ ಇದು ಇನ್ನೊಂದು 5 ನಿಮಿಷ ಹಾಗೇ ಬಿಟ್ಟು ಬಿಡುವ. ಅಷ್ಟರಲ್ಲಿ ನಾವು ಮಸಾಲೆಯನ್ನು ರುಬ್ಕೊಂಡು ರೆಡಿ ಮಾಡಲಿಕ್ಕೆ ಸರಿಯಾಗ್ತದೆ. ಈ ತರಕಾರಿಯಲ್ಲಿ ನೀವು ಕಚಂಬರ್ ಮಾಡಿರ್ತೀರ, ತಿಂಡಿ ಮಾಡಿರ್ತೀರ, ಹಾಗೆ ಈ ರೀತಿ ಒಂದು ಸತಿ ಮಜ್ಜಿಗೆ ಹುಳಿಯನ್ನು ಸಹ ಮಾಡಿ ನೋಡಿ, ತುಂಬ ಟೇಸ್ಟ್ ಚೆನ್ನಾಗಿರ್ತದೆ ಆಯಿತಾ. ಈಗ ಇದು ಬೆಂದಿದೆ. ಈಗ ನಾವೇನು ಮಸಾಲೆ ರುಬ್ಬಿರ್ತೇವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಇದನ್ನು ನೈಸಾಗಿ ರುಬ್ಕೊಳ್ಬೇಕು. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆಲ್ಲ ಶೇರ್ ಕೂಡ ಮಾಡಿ. ಇನ್ನೇನು ಹೊಸ ರೆಸಿಪಿಗಳನ್ನು ಹಾಕೋಣ ಅಂತ ಅನಿಸ್ತದೆ, ಬಟ್ ವ್ಯೂಸು ತುಂಬ ಕಡಿಮೆ ಇರೋದ್ರಿಂದ ನನಗೆ ಸುಮ್ಮನೆ ಯಾಕೆ ಇಷ್ಟು ಕಷ್ಟಪಡೋದು ಅಂತ ಸಹ ಅನಿಸ್ತದೆ. ಆದರೂ ಒಂದೊಂದು ಏನಾದರೂ ಮಾಡುವಾಗ ಹೊಸತಾಗಿದ್ದರೆ ತೋರಿಸುವ ಅಂತ ತೋರಿಸ್ತಾ ಇದ್ದೇನೆ. ನೋಡಿ, ಈಗ ಇದು ಚೆನ್ನಾಗಿ ಬೆಂದಿದೆ. ನಾವೇನು ಕಾಯಿ ಎಲ್ಲ ರುಬ್ಬಿರ್ತೇವಲ್ಲ ಅದನ್ನು ಇಲ್ಲಿ ಹಾಕ್ತಾ ಇದ್ದೇನೆ. ಇದನ್ನು ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಣ್ಣ ಕುದಿ ಬರುವ ತನಕ ಬಿಡಬೇಕು, ತುಂಬ ಕುದಿಸಬಾರ್ದು. ಇದನ್ನು ನೋಡಿ ಎಷ್ಟು ತೆಳ್ಳಗಿದೆ. ಇನ್ನು ಇದಕ್ಕೆ ನಾವು ಮಜ್ಜಿಗೆಯನ್ನು ಸೇರಿಸ್ಕೊಳ್ಬೇಕು. ನಾನಿಲ್ಲಿ 1 ಕಪ್ಪಷ್ಟು ಮಜ್ಜಿಗೆಯನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಇದು ನೋಡಿ, ಸ್ವಲ್ಪ ಕುದಿ ಬರ್ತಾ ಇರುವಾಗ ಮಜ್ಜಿಗೆಯನ್ನು ಸೇರಿಸ್ಕೊಳ್ಬೇಕು. ಯಾಕಂದರೆ ಮಜ್ಜಿಗೆ ಹಾಕಿದ ನಂತರ ತುಂಬ ಕುದಿಲಿಕ್ಕೆಲ್ಲ ಬಿಡಬಾರ್ದು. ಹುಳಿ ಮಜ್ಜಿಗೆ ಆದರೆ 1 ಕಪ್ ಸಾಕು. ಇಲ್ಲ ಚಪ್ಪೆ ಮಜ್ಜಿಗೆ ಆದರೆ ನೀವು 1.5 ಕಪ್ಪನ್ನು ಸಹ ಸೇರಿಸ್ಬೋದು. ಅಥವಾ ನಿಮ್ಮಲ್ಲಿ ಮಜ್ಜಿಗೆ ಇಲ್ಲ, ಮೊಸರು ಇದೆ ಅಂದರೆ ನೀವು ಕಾಯಿ ರುಬ್ತೀರಲ್ಲ ಮಿಕ್ಸಿ ಜಾರಿಗೇ ನೀವು ಮೊಸರನ್ನು ಸೇರಿಸ್ಕೊಂಡು ರುಬ್ಕೊಳ್ಬೇಕು. ಇನ್ನು ಇದನ್ನು 1 ಕುದಿ ಬರುವ ತನಕ ಕುದಿಸಿದರೆ ಸಾಕು, ತುಂಬ ಕುದಿಬಾರ್ದು. ಇವಾಗ ರುಚಿಯಾದ ಮೇಲಾರ ರೆಡಿಯಾಗಿದೆ. ಇನ್ನು ಇದಕ್ಕೆ ಒಂದು ಒಗ್ಗರಣೆಯನ್ನು ಮಾಡೋಣ. ಇಲ್ಲಿ ನಾನು ಒಗ್ಗರಣೆ ಸೌಟಿಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ಒಂದು 3 ಚಮಚದಷ್ಟು ಎಣ್ಣೆಯನ್ನು ಸೇರಿಸ್ತಾ ಇದ್ದೇನೆ. ಎಣ್ಣೆ ಬಿಸಿಯಾದ ನಂತರ ಒಂದು 3/4 ಚಮಚದಷ್ಟು ಸಾಸಿವೆಯನ್ನು ಹಾಕ್ಕೊಂಡು ಅದರೊಟ್ಟಿಗೆ ಒಂದು ಸಣ್ಣ ತುಂಡು ಮೆಣಸು, ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೇಕು. ಒಗ್ಗರಣೆಗೆ ಇಷ್ಟೇ ಸಾಕು. ಇನ್ನು ಇದನ್ನು ನಾವು ಸಾಸಿವೆ ಚೆನ್ನಾಗಿ ಸಿಡ್ದಿದೆ, ಇದನ್ನು ಈಗ ನಾವು ಈ ಹುಳಿ ಮೇಲಾರಕ್ಕೆ ಸೇರಿಸ್ಕೊಳ್ಳುವ. ಇದೇ ರೀತಿ ನೀವು ಮಾಡಿ ನೋಡಿ, ತುಂಬ ಟೇಸ್ಟ್ ಚೆನ್ನಾಗಿರ್ತದೆ. ಮುಳ್ಳು ಸೌತೆ ತಂದಾಗ ತುಂಬ ಎಳೆದಾಗಿದ್ದರೆ ತುಂಬ ರುಚಿಯಾಗ್ತದೆ. ನೋಡಿ, ಇದೀಗ ರುಚಿಯಾದ ಮೇಲಾರ ರೆಡಿಯಾಗಿದೆ. ಒಂಥರ ಪೀಸಸ್ ತಿನ್ನಲಿಕ್ಕೆ ಖುಷಿಯಾಗ್ತದೆ, ಹುಳಿ ಹುಳಿ ಇರ್ತದೆ ಈ ಮಜ್ಜಿಗೆ ಹಾಕಿರೋದ್ರಿಂದ. ಒಂದು ಸತಿ ಟ್ರೈ ಮಾಡಿ.